ಅಮ್ಮ ನಾವು ಯಾವಾಗ್ಲೂ ಮಕ್ಕಳಿಗೆ ಸ್ನಾನ ಮಾಡಿಸಿರೋ ವಿಡಿಯೋನ ಹಾಕಿದಾಗ ಅದು ತುಂಬಾನೇ ರೀಚ್ ಹೋಗುತ್ತೆ. ನಮಗೆ ನೆಗೆಟಿವ್ ಕಮೆಂಟ್ಸ್ ಹೆಂಗೆ ಬರುತ್ತೆ ಅಂತ ಅಂದರೆ, ಬೆಕ್ಕಿಗೆ ಏನಕ್ಕೆ ಸ್ನಾನ ಮಾಡಿಸ್ತೀರಾ, ಅದಷ್ಟು ಕ್ಲೀನ್ ಆಗಿರುತ್ತಲ್ಲ, ಅದಕ್ಕೆ ಸ್ನಾನನೇ ಅವಶ್ಯಕತೆ ಇಲ್ಲ ಅಂತಲೂ ಹೇಳ್ತಾರೆ. ಆಲ್ರೆಡಿ ನಾನು ಕೆಲವೊಂದಷ್ಟು ಡಾಕ್ಟರ್ಸ್ಗಳು ಮಾತಾಡಿರೋ ವಿಡಿಯೋನೂ ಹಾಕಿದ್ದೀನಿ, ಆದರೂ ನಮ್ಮ ಜನ ಅದನ್ನು ತಲೆಗೂ ಹಾಕೊಳ್ಳಲ್ಲ. ಹೋಗಿ ಒಂದು ನೆಗೆಟಿವ್ ಕಮೆಂಟ್ ಹಾಕ್ತಾರೆ. ಇದಕ್ಕೆ ನೀನೇನಮ್ಮ ಹೇಳ್ತೀಯಾ? ಅವರು ಹೈಜಿನಿಕ್ ಆಗಿರ್ತಾರೆ, ಅದು ನ್ಯಾಚುರಲ್ ಅವ್ರು ನೆಕ್ಕೊಳ್ಳೋದು. ಅದಕ್ಕೋಸ್ಕರ ನಾವು ಸ್ನಾನ ಮಾಡಿಸ್ಬಾರ್ದು ಅಂತ ಯಾರು ಹೇಳಿಲ್ಲ ನಮಗೆ. ನ್ಯಾಚುರಲ್ ಆಗಿರ್ತಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ 2-3 ಪಾಯಿಂಟ್ಗಳಿದೆ ಇವ್ರಿಗೆ. ನಾವು ಏನಕ್ಕೆ ಸ್ನಾನ ಮಾಡಿಸ್ತೀವಿ ಅಂದರೆ, ಇವರು ಮನುಷ್ಯನ ಥರ ಪ್ರತಿಯೊಂದು ಪ್ರಾಣಿಗಳು ಕೂಡ ಬೆವರುತ್ತಾರೆ. ಬೆವ್ದಾಗ ಅವ್ರಿಗೆ ಅಂಟಂಟಾಗುತ್ತೆ ಕೂದಲುಗಳು, ಅವ್ರಿಗೆ ಸಾಫ್ಟ್ ಆಗಿರಲ್ಲ, ಫರ್ ಚೆನ್ನಾಗಿರಲ್ಲ ಕ್ವಾಲಿಟಿ. ಹಾಗಾಗಿ ನಾವು ಸ್ನಾನ ಮಾಡಿಸಿದಾಗ ಅವ್ರಿಗೆ ಎಷ್ಟು ನಾವು ಬಿಸಿನೀರು ಹಾಕಿ ಸ್ನಾನ ಮಾಡಿಸ್ತೀವಿ, ಸಾಫ್ಟ್ ಬರುತ್ತೆ, ಸ್ಕಿನ್ ಅಲರ್ಜಿ ಆಗಲ್ಲ. ಆಮೇಲೆ ನಮ್ಮ ಜೊತೆ ಯಾವಾಗಲೂ ಬಾಂಡಿಂಗಲ್ಲಿ ಇರ್ತಾರೆ. ಮನುಷ್ಯನಿಗೂ ಕೂಡ ಅಲರ್ಜಿ ಆಗಲ್ಲ. ಅಂದರೆ ಮಕ್ಕಳಿಗೆ ಬೇಗ ಅಲರ್ಜಿ ಆಗುತ್ತೆ, ಸೆನ್ಸಿಟಿವ್ ಅಂತಾರೆ, ಅವ್ರಿಗೂ ಅಲರ್ಜಿ ಆಗಲ್ಲ. ಅವ್ರು ಎಷ್ಟೇ ಕ್ಲೀನ್ ಮಾಡ್ಕೊಂಡ್ರು ಒಳ್ಳೆ ಶಾಂಪುಗಳನ್ನ ಹಾಕಿ ಸ್ನಾನ ಮಾಡಿಸ್ಬೇಕು. ಸ್ಕಿನ್ನು ಆಮೇಲೆ ಹೇರ್ ಏನು ಮೊದಲಾಗಿ ನಾವು ಏನಕ್ಕೆ ಜಾಸ್ತಿ ಸ್ನಾನ ಮಾಡಿಸಿದಾಗ ಹೇರ್ ಫ್ರೆಶ್ ಆಗಿರುತ್ತೆ, ಫಂಗಲ್ ಆಗಲ್ಲ. ಆಮೇಲೆ ನಾವು ಅವ್ರ ಜೊತೆ ಏನಾಗಿದೆ ಸ್ನಾನ ಮಾಡಿದಾಗ ಅವ್ರ ಜೊತೆ ನಾವು ಟೈಮ್ ಕೊಟ್ಟಾಗ ಫಂಗಲ್ ಆಗಿದೆಯಾ ಏನಾಗಿದೆ, ಆಮೇಲೆ ಪೀ ಮಾಡಿದಾಗ ಕೆಲವು ಕೂದಲು ಜಾಸ್ತಿ ಇದ್ದಾಗ ಅಂಟ್ಕೊಂಡ್ಬಿಟ್ಟಿರುತ್ತೆ, ಟು ಅಂಟ್ಕೊಂಡಾಗ ಕ್ಲೀನೇ ಮಾಡಿರಲ್ಲ ಅವ್ರುಗಳು. ಮಾಡಬೇಕು, ಆವಾಗಲೇ ನಾವು ಅವ್ರನ್ನ ನೋಡ್ಬೇಕು. ಅದಕ್ಕೆ ನಾನು ಹೇಳಿದ್ರು ಡೈಲಿ ಕೂಮ್ ಮಾಡಿ ಅಂತ ಹೇಳಿದ್ರು. ಕೂಮ್ ಮಾಡೋ ಜೊತೆಗೆ 15 ದಿನಕ್ಕೊಂದ್ಸಲ ಸ್ನಾನ ಮಾಡಿದಾಗ ಹಿಂಭಾಗ ಗಲೀಜಿದ್ರೆ ಕ್ಲೀನ್ ಆಗುತ್ತೆ. ಪಾಪ ಅವ್ರು ನೆಕ್ಕಿ ವಾಮಿಟ್ ಮಾಡ್ಕೋತಾರೆ ಆ ಗಲೀಜನ್ನ. ಅವರೇ ನೆಕ್ಕೋಬೇಕು, ನಾವು ಕ್ಲೀನ್ ಮಾಡಿದ್ರೆ ಅವ್ರು ಕ್ಲೀನ್ ಮಾಡ್ಕೊಳ್ಬೇಕು, ವಾಮಿಟ್ ಆಗುತ್ತೆ ಅಂತಾರೆ. ಇದಕ್ಕೆಲ್ಲ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಬೇಕು. ಸ್ನಾನ ಮಸ್ಟ್. ಎಷ್ಟು ದಿನಕ್ಕೊಂದ್ಸಲ ಸ್ನಾನ? 15 ದಿನಕ್ಕೆ ಮಾಡಿಸ್ಲೇಬೇಕು. ಕ್ಲೈಮೇಟ್ ನೋಡಿಕೊಂಡು ಅವ್ರು ನೀಟಾಗಿ ಇದ್ದಾರೆ ಅಂದರೆ ತಿಂಗಳಿಗೊಂದ್ಸಲೂ ಮಾಡಿಸ್ಬೋದು. ಡಿಪೆಂಡ್ ಆನ್ ಕ್ಯಾಟ್ಸ್. ಮರಿಗಳಾದರೆ 3 ತಿಂಗಳ ತನಕ ದಯವಿಟ್ಟು ಮಾಡಿಸ್ಬೇಡಿ. ಟಿಶ್ಯೂನಲ್ಲಿ ಬಿಸಿನೀರಲ್ಲಿ ಹಾಕೊಂಡು ಇಲ್ಲ ಕಾಟನಲ್ಲಿ ಹಾಕೊಂಡು ಕಣ್ಣು ಮೂಗು ಕಿವಿ ತುಂಬ ಚೆಕ್ ಮಾಡ್ತಾರೆ. ಆಮೇಲೆ ಇದು ಕೈ ಅದ್ರ ಪಾಸ್ನ ಕ್ಲೀನ್ ಮಾಡ್ಕೊಳ್ಳಿ ಸಾಕು, ಇನ್ನೇನು ಬೇಡ. ಅವ್ರಿಗೆ ನೈಲ್ಸ್ ಕಟ್ ಕೂಡ 3 ಮಂತ್ಸ್ ತನಕ ಮಾಡ್ಕೊಡ್ದು.